ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಯೂಟ್ಯೂಬನ್ನು ಎಲ್ಲರೂ ಶುರು ಮಾಡ್ತಾರೆ, ಆದರೆ ಇಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ತಾರೆ. ಯಾಕಂದರೆ ನಮ್ಮದು ಯೂಟ್ಯೂಬ್ ಜಲ್ದಿನೇ ಮಾನಿಟೈಸೇಷನ್ ಆಗಬೇಕು, ನಾವು ಜಲ್ದಿ ಅರ್ನಿಂಗ್ನ ಮಾಡಬೇಕು ಅಂತ ಹೇಳಿ ಸೊ ಅವರು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯೂಟ್ಯೂಬ್ ಮಾನಿಟೈಸೇಷನ್ ಆಗೋಕ್ಕೆ ಅಂತಂದರೆ 4000 ತಾಸುಗಳು ವಾಚ್ ಅವರ್ ಕಂಪ್ಲೀಟ್ ಇರಬೇಕು ಮತ್ತು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಇರಬೇಕು. ಸೊ ಇದನ್ನು ಬೇಗನೆ ಮಾಡ್ಕೊಳ್ಳೋಕ್ಕಂತಲೇ ಕೆಲವೊಂದು ವೆಬ್ಸೈಟು ಅಥವಾ ಕೆಲವೊಂದು ಏಜೆನ್ಸಿಗಳ ಅವ್ರು ಮೊರೆ ಹೋಗ್ತಾರೆ. ಸೊ ನಿಮಗೆ ಇವತ್ತು ಕೆಲವೊಂದಿಷ್ಟು ನಿಮ್ಮ ವೀಡಿಯೋಸ್ಗಳಿರುತ್ತವೆ, ಅದನ್ನು ನೀವು 100 ವೀಡಿಯೋಸ್ ಏನೇ ಇರುತ್ತೆ ನಿಮ್ಮ ಯೂಟ್ಯೂಬಲ್ಲಿ. ಸೊ ಅದನ್ನು ಚಾನಲ್ನ ನೀವು ಈ ರೀತಿ ಏಜೆನ್ಸ್ ಅಥವಾ ವೆಬ್ಸೈಟ್ನಲ್ಲಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಲಿಂಕ್ ಹಾಕ್ತೀರಿ ಅಥವಾ ಅವ್ರ ಜೊತೆ ಏನೋ ನೀವು ಕನ್ವರ್ಸೇಷನ್ ನಡೆಸಿರ್ತೀರಿ. ಬಟ್ ಈ ರೀತಿ ನೀವು ಮಾಡೋದ್ರಿಂದ ಅಲ್ಲಿ ನಿಮಗೆ ವಾಚ್ ಅವರ್ ಬರುತ್ತೆ, ಆಮೇಲೆ 1K ಸಬ್ಸ್ಕ್ರೈಬರ್ಸು ಆಗುತ್ತೆ. ಅದು ಯೂಟ್ಯೂಬಲ್ಲಿ ಎಷ್ಟು ಮಟ್ಟಿಗೆ ಒಳ್ಳೆಯದು, ಆಮೇಲೆ ಅದು ಮಾನಿಟೇಷನ್ಗೆ ಅಪ್ಲೈ ಆಗುತ್ತಾ ಅಂತ ಸೊ ಯಾರಿಗಾದ್ರೂ ಗೊತ್ತಿದೆಯಾ? ಸೊ ಅದು ಒಂದು ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಯೂಟ್ಯೂಬ್ ಆಲ್ಗಾರಿಸಮ್ಗೆ ಸೊ ಎಲ್ಲವನ್ನೂ ಗೊತ್ತಾಗುತ್ತೆ. ಯಾಕಂದರೆ ನೀವು ಯೂಟ್ಯೂಬಲ್ಲಿ ಏನೇ ಇವಾಗ ಕಂಟೆಂಟ್ ಹಾಕಿದ್ರೂ ಸೊ ಅದು ಯಾವುದಕ್ಕೆ ಸಂಬಂಧಪಟ್ಟದ ಇರುತ್ತೆ, ಅದು ಯೂಟ್ಯೂಬ್ ಆಲ್ಗಾರಿಸಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಅದನ್ನು ಜಾಸ್ತಿ ವ್ಯೂಸ್ ಬರ್ಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ನೀವು ಈ ರೀತಿ ಇವಾಗ ಅಡ್ಡದಾರಿನ ಹಿಡಿತೀರ. ಸೊ ಇದು ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ, ಹಾಗೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನೀವೇನಾದರೂ ಈ ರೀತಿ ಕ್ರಾಸ್ ರೋಡಲ್ಲಿ ಹೋದರೆ ಅದು ನಿಮಗೆ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಯೂಟ್ಯೂಬರ್ಗೆ ಎಲ್ಲವೂ ಪ್ರತಿಯೊಂದು ಗೊತ್ತಾಗುತ್ತೆ. ನೀವು ಯಾವ ರೀತಿ ಕಂಟೆಂಟ್ ಮಾಡ್ತಾಯಿದ್ದೀರಾ, ಆಮೇಲೆ ಯಾವ ರೀತಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂತ ಪ್ರತಿಯೊಂದೂ ಗೊತ್ತಾಗುತ್ತೆ. ಅವ್ರಿಗೆ ಡೌಟ್ ಬಂದಾಗ ನಿಮ್ಮೊಂದು ಚಾನಲ್ನ ಅವರು ಡಿಲೀಟ್ ಮಾಡುವ ಸಾಧ್ಯತೆಯೂ ಇರುತ್ತೆ. ಆಮೇಲೆ ನೀವೇ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಪ್ಲೇಲಿಸ್ಟ್ ಮಾಡಿ ಕಳಿಸೋದು, ಇದನ್ನು ನೋಡು ಅಂಥೇಳಿ ಹೀಗೆ. ಆಮೇಲೆ ಪ್ರತಿಯೊಂದನ್ನು ನೀವೇ ನಿಮ್ಮ ಫ್ರೆಂಡ್ಸ್ಗೆ ಜಾಸ್ತಿ ಲಿಂಕ್ ಕಳಿಸೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಅಲ್ಲಿ ಯೂಟ್ಯೂಬ್ ಆಲ್ಗೋರಿಸಮ್ಗೆ ಅಂದರೆ ಯೂಟ್ಯೂಬ್ ಟೀಮ್ಗೆ ಗೊತ್ತಾಗುತ್ತೆ. ಆವಾಗ ನಿಮ್ಮೊಂದು ಚಾನಲ್ ಸಂಪೂರ್ಣವಾಗಿ ಡಿಲೀಟ್ ಆಗುವ ಸಾಧ್ಯತೆಯೂ ಇರುತ್ತೆ. ಕೆಲವೊಮ್ಮೆ ಅವರು ಎಕ್ಸ್ಕ್ಯೂಸನ್ನು ಕೊಡ್ಬೋದು. ಸೊ ಹಾಗಾಗಿ ಕಂಪ್ಲೀಟಾಗಿ ಅದೇನಿದೆ ಅವರು ಟೈಮಿಂಗ್ ಕೊಟ್ಟಿದ್ದಾರೆ, 1 ಇಯರ್ ಅಂತ ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ಎಲ್ಲವನ್ನು ಕಂಪ್ಲೀಟ್ ಮಾಡಿ ಖಂಡಿತ ಆಗುತ್ತೆ. ನೀವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕಿ ಸೊ ಖಂಡಿತ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಇನ್ನೂ ಜಾಸ್ತಿ ಆಗ್ತಾರೆ, ಆಮೇಲೆ ನಿಮ್ಮ ವ್ಯೂಸು ಜಾಸ್ತಿ ಆಗುತ್ತೆ, ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಕಿವಿ ಮಾತು ಏನಂತಂದರೆ, ನೀವು ಒರಿಜಿನಲ್ ಕಂಟೆಂಟ್ನ ಹಾಕಬೇಕಾಗುತ್ತೆ. ಯಾವುದೇ ರೀತಿಯ ಕಾಪಿ ಮಾಡ್ಕೊಂಬಂದು ಅದನ್ನು ಇಲ್ಲಿ ತಂದು ಇಲ್ಲಿ ಎಡಿಟ್ ಮಾಡಿ ಮಿಕ್ಸಿಂಗ್ ಮಾಡಿ ಆ ರೀತಿ ಮಾಡಬೇಡಿ. ಸೊ ಹಾಗಾಗಿ ಅದು ಚಾನಲ್ಗೆ ತುಂಬ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಸೊ ಒರಿಜಿನಲ್ ಕಂಟೆಂಟ್ ಮಾಡಿ, ಚೆನ್ನಾಗಿರೋ ಕಂಟೆಂಟ್ ಮಾಡಿ, ಅದರಲ್ಲೂ ಸೊ ನಿಮಗೆ ವ್ಯೂಸ್ ಬರುತ್ತೆ. ಆಮೇಲೆ ಸೇಮ್ ಕಂಟೆಂಟ್ನ ಮೇಂಟೈನ್ ಮಾಡ್ತಾರೆ, ಇದು ಒಳ್ಳೆಯದಾಗುತ್ತೆ. ಯಾವುದೇ ರೀತಿಯ ಹೀಗೆ ದುಡ್ಡು ಕೊಟ್ಟು ವ್ಯೂಸ್ನ ತರೋದು, ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಆ ವೆಬ್ಸೈಟ್ನಲ್ಲಿ ಹಾಕೋದು, ಈ ವೆಬ್ಸೈಟ್ನಲ್ಲಿ ಈ ರೀತಿ ಮಾಡಬೇಡಿ. ಯಾಕಂದರೆ ಸೊ ಇದನ್ನು ಒಂದು ರೀತಿ ಎಲ್ಲ ಕಡೆ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಸೊ ಇದು ಕೆಲವೊಂದಿಷ್ಟು ಜನ ಫೇಲ್ ಆಗಿದ್ದಾರೆ. ಸೊ ಹಾಗಾಗಿ ಯಾವುದೇ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ ಯೂಟ್ಯೂಬ್ ಶುರು ಮಾಡಿದರು. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.